10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಇದು. ಮೊದಲಿಗೆ ನಾನಿಲ್ಲಿ ಚೌಳೆಕಾಯಿ ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ. ಮತ್ತು ಎಳೆಯಾಗಿರುವಂತಹ ಚೌಳೆಕಾಯಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಈ ರೀತಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಒಂದು ಚೌಳೆಕಾಯಲ್ಲಿ 3 ಭಾಗ ಮಾಡ್ಕೋಬೇಕಾಗುತ್ತೆ. ನೀವು ಇದರಲ್ಲಿ 2 ಭಾಗ ಕೂಡ ಮಾಡ್ಕೋಬೋದು. ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು, ಇದೇ ರೀತಿ ದಪ್ಪ ದಪ್ಪ ಕಟ್ ಮಾಡ್ಕೋಬೇಕಾಗುತ್ತೆ. ತೀರಾ ಸಣ್ಣದಿತ್ತಂದರೆ ನೀವು ಹಾಗೆ ಕೂಡ ಯೂಸ್ ಮಾಡ್ಬೋದು, ಕಟ್ ಮಾಡಲಾರ್ದೆ ಕೂಡ. ಇವಾಗ ನೋಡಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿನಿ ಈ ರೀತಿ ನೀವು ನೋಡ್ತಿರ್ಬೋದು. ಇದಕ್ಕೆ ಎಳೆ ಚೌಳಿಕಾಯಿ ಇತ್ತಂದರೆ ಅದನ್ನೇ ಬಳಸಿ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ ಇಷ್ಟು ಉದ್ದುದ್ದ ಕಟ್ ಮಾಡ್ಕೊಂಡು ನಾನು ಸಣ್ಣ ಇತ್ತಂದರೆ 2 ಭಾಗ ಮಾಡ್ಕೊಳ್ಳಿ, ಉದ್ದುದ್ದ ಇತ್ತಂದರೆ ಒಂದು 3 ಭಾಗ ಮಾತ್ರ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಿಲೆ 1 ಕಪ್ ಆಗುವಷ್ಟು ಎಳ್ಳು ತೊಗೊಂಡಿದ್ದೀನಿ. ಹುರಿದು ಕೂಡ ತೊಗೋಬೋದು, ಹಸಿದು ಕೂಡ ತೊಗೋಬೋದು. ಇವಾಗ ಇದಕ್ಕೆ ಹಾಗೆಯೇ ರುಬ್ಕೊಂಡು ತೊಗೋಬೇಕಾಗುತ್ತೆ ಮೊದಲಿಗೆ. ಓಕೆ ನೋಡಿ, ಸ್ಮೂತಾಗಿ ರುಬ್ಕೊಂಡು ತೊಗೊಂಡಾಗಿದೆ. ಇವಾಗ ಇದಕ್ಕೆ ಒಂದು 3 ಚಮಚ ಆಗುವಷ್ಟು ನಾನಿಲ್ಲಿ ಶೇಂಗಾ ಹಾಕ್ತಿದ್ದೀನಿ. ನೀವು ಇಲ್ಲಿ ಶೇಂಗಾ ಪೌಡರ್ ಕೂಡ ಸೇರಿಸ್ಬೋದು, ಶೇಂಗಾ ಹುರ್ಕೊಂಡು ಕೂಡ ಹಾಕೋಬೋದು, ಹಸಿದೆ ಕೂಡ ಹಾಕೋಬೋದು. ನೀವಿಲ್ಲಿ ಒಂದು 3 ಚಮಚ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, ಮತ್ತು ಒಂದು 2 ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇವಾಗ ಮತ್ತೆ ಎಲ್ಲ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ಓಕೆ ನೋಡಿ, ಎಲ್ಲ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಾಗಿದೆ. ನಿಮಗೆ ಖಾರ ಜಾಸ್ತಿ ಇಷ್ಟ ಇತ್ತಂದರೆ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಾನು ಖಾರ ಇತ್ತಂದರೆ 2 ಹಾಕ್ಕೊಂಡಿನಿ. ಇವಾಗ ಇದಕ್ಕೆ ಸ್ವಲ್ಪನೇ ಅರಿಶಿನ ಹಾಕ್ಕೊತಿದ್ದೀನಿ, ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಸೇರಿಸ್ತಿದ್ದೀನಿ, ಮತ್ತು 1 ಚಮಚ ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ಇಲ್ಲೆಲ್ಲ ಮಸಾಲೆ ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ಗರಂ ಮಸಾಲ ಹಾಕ್ಕೊತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ, ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಓಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಇವಾಗ ಸಣ್ಣ ಕಪ್ಪಿಲೆ 1 ಕಪ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಒಂದು ರೀತಿ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ನೋಡ್ತಿರ್ಬೋದು, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಹಿಂಗು, ಮತ್ತು 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಹುರ್ಕೊತಿದ್ದೀನಿ. ಈರುಳ್ಳಿ ಟೊಮೆಟೊ ಇದರಲ್ಲಿ ಸ್ಕಿಪ್ ಕೂಡ ಮಾಡ್ಬೋದು. ಜಸ್ಟ್ ಎಣ್ಣೆಯಲ್ಲಿ ಜೀರಿಗೆ ಮತ್ತು ಹಿಂಗೆ ಹಾಕ್ಕೊಂಡು ಈ ಪೇಸ್ಟ್ ಹಾಕ್ಕೊಂಡು ಹುರ್ಕೋಬೋದು ನೀವಿಲ್ಲಿ. ನಾನು ಇದರಲ್ಲಿ 1 ಈರುಳ್ಳಿ 1 ಟೊಮೆಟೊ ಬಳಸಿದ್ದೀನಿ ಅಷ್ಟೇ, ಅದು ಕೂಡ ನೀವು ಇದರಲ್ಲಿ ಸ್ಕಿಪ್ ಮಾಡ್ಬೋದು. ಓಕೆ, ಇವಾಗ ಈ ಪೇಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ, ಜಾಸ್ತಿ ನೀರು ಹಾಕಬಾರ್ದಿಲ್ಲಿ. ಇವಾಗ ಹಾಗೇ ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ, ಹೊತ್ತಬಾರ್ದಲ್ವ, ಹೀಗಾಗಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಕುದಿಯೋದಕ್ಕೆ ಬಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ. ಓಕೆ ನೋಡಿ, ಒಂದು 3ರಿಂದ 4 ನಿಮಿಷ ಆಗಿದೆ, ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ, ನೀವು ನೋಡ್ತಿರ್ಬೋದು. ಇಷ್ಟಾದರೂ ಸಾಕಾಗುತ್ತೆ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಚೌಳೆಕಾಯಿ ಹಾಕ್ಕೊತಿದ್ದೀನಿ ಈ ಟೈಮ್ನಲ್ಲಿ. ಓಕೆ, ಇವಾಗ ಚೌಳೆಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮತ್ತೆ ಒಂದು 2 ನಿಮಿಷ ಆಗೋ ತನಕ ಹಾಗೆಯೇ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ಇಲ್ಲಿ ನೀವು ಚೌಳೆಕಾಯಿ ಬಿರ್ಸಾಯಿತಂದ್ರೆ ಮತ್ತು ಬಾಡಿತಂದ್ರೆ ಹುರ್ಕೊಂಡು ಸೇರಿಸ್ಕೊಳ್ಳಿ. ಇದು ಫ್ರೆಶ್ ಆಗಿರುವಂತಹ ಚೌಳೆಕಾಯಿ ಇತ್ತು, ಹೀಗಾಗಿ ನಾನು ಹಾಗೆಯೇ ಹಾಕ್ಕೊಂಡಿನಿ. ಇವಾಗ 2 ನಿಮಿಷ ಆಗೋ ತನಕ ನಾನು ಇಲ್ಲಿ ಮುಚ್ಚಿಟ್ಟಿದ್ದೆ. ಇವಾಗ 2 ನಿಮಿಷ ಆದಮೇಲೆ ಇದಕ್ಕೆ ಬಿಸಿನೀರು ಹಾಕ್ಕೊತಿದ್ದೀನಿ. ಇಲ್ಲಿ ಬಿಸಿನೀರು ಎಷ್ಟು ಹಾಕೋಬೇಕಂದ್ರೆ ನೀವು ಇಲ್ಲಿ ಗ್ರೇವಿನ ನೋಡ್ಕೊಂಡು ಬಿಸಿನೀರನ್ನ ಹಾಕೋಬೇಕಾಗುತ್ತೆ. ತಣ್ಣೀರು ಮಾತ್ರ ಹಾಕೋಬಾರ್ದು, ಬಿಸಿನೀರೇ ಹಾಕ್ಕೊಳ್ಳಿ, ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ. ನಿಮಗೆ ಗಟ್ಟಿ ಬೇಕು ತಿಳಿಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಬೋದು ನೀವಿಲ್ಲಿ. ಮತ್ತು ಒಂದು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು ಇಲ್ಲಿ. ಇವಾಗ ಮತ್ತೆ ಎಣ್ಣೆ ಸಪ್ರೇಟ್ ಆಗೋ ತನಕ ಮುಚ್ಚಿ ಬೇಯಲ್ಲೇ ಬಿಡ್ತಿದ್ದೀನಿ. ವಾವ್ ನೋಡಿ, ಒಂದು 5ರಿಂದ 6 ನಿಮಿಷ ಆಗಿದೆ, ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ. ಚೌಳೆಕಾಯಿ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಿದೆ, ಇದು ನಾನು ಚೆಕ್ ಮಾಡಿ ನೋಡಿದ್ದ. ಇವಾಗ ಇದಕ್ಕೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಹೊಸ ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಮಾಡ್ತಾರೆ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಕೂಡ ಒಂದು ಸ್ವಲ್ಪ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಕೊನೆಯಲ್ಲಿ 1 ಚಮಚ ತುಪ್ಪ ಸೇರಿಸ್ತಿದ್ದೀನಿ ನಾನು. ತುಪ್ಪ ಬೇಕಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ನೀವು ಮನೆಯಲ್ಲಿ ತುಪ್ಪ ಇತ್ತಂದರೆ 1 ಚಮಚ ತುಪ್ಪನ ಹಾಕ್ಕೊಳ್ಳಿ, ಟೇಸ್ಟ್ ಮತ್ತಷ್ಟು ರುಚಿ ಬರುತ್ತೆ ಇದರದ್ದು. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.